ಅಮೆರಿಕದ ನೂತನ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೊಸ ಬಾಂಬ್ ಅನ್ನು ಸಿಡಿಸೋಕೆ ಸಜ್ಜಾಗಿದ್ದಾರೆ. ಅಮೆರಿಕವನ್ನ ಮತ್ತೆ ಶ್ರೇಷ್ಠ ದೇಶವನ್ನಾಗಿ ಮಾಡ್ತೇನೆ ಅನ್ನುವ ಘೋಷವಾಕ್ಯದೊಂದಿಗೆ ಗದ್ದುಗೆಗೆ ಏರಿರುವ ಡೊನಾಲ್ಡ್ ಟ್ರಂಪ್ 20ನೇ ಶತಮಾನದ ಆರಂಭದಲ್ಲಿ ಅಮೆರಿಕದಲ್ಲಿ ಇದ್ದಂತ ರೀತಿಯ ತೆರಿಗೆ ವ್ಯವಸ್ಥೆನ ಮತ್ತೆ ಜಾರಿಗೆ ತರುವುದಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ 1870ರಿಂದ 1913ರವರೆಗೆ ಅಮೆರಿಕದ ಶ್ರೀಮಂತಿಕೆ ಬಗ್ಗೆ ಹೇಳೋಕ್ಕಾಗಲ್ಲ. ಅಂದ್ರೆ ಆಗ ಅಮೆರಿಕದಲ್ಲಿ ಟ್ಯಾರಿಫ್ ಅಥವಾ ಆಮದು ಸುಂಕ ಆಧಾರಿತವಾದ ಆರ್ಥಿಕತೆ ಇತ್ತು. ಸರ್ಕಾರಕ್ಕೆ ಆದಾಯ ತೆರಿಗೆ ಬದಲಾಗಿ ಹೊರದೇಶಗಳಿಂದ ಬರ್ತಾ ಇದ್ದ ಸರಕುಗಳಿಗೆ ತೆರಿಗೆಯನ್ನ ವಿಧಿಸಿ ಸಿಗ್ತಾ ಇದ್ದ ಹಣವೇ ಪ್ರಮುಖ ಆದಾಯ ಮೂಲ ಆಗಿತ್ತು. ಈಗ ಮತ್ತೆ ಅಂಥದ್ದೇ ವ್ಯವಸ್ಥೆನ ತರೋದಾಗಿ ಟ್ರಂಪ್ ಹೇಳಿದ್ದಾರೆ. ಅಮೆರಿಕವೇನಾದರೂ ಟ್ಯಾರಿಫ್ ಹೆಚ್ಚಿಸಿದ್ರೆ ಆಮದು ಪ್ರಮಾಣ ಕಡಿಮೆ ಆಗುತ್ತೆ. ಆಮದು ಕಡಿಮೆಯಾದಾಗ ಇದನ್ನ ನೀಗಿಸಲು ಅಮೆರಿಕದಲ್ಲಿ ಸ್ಥಳೀಯ ಉದ್ಯಮ ಬಲಗೊಳ್ಳುತ್ತೆ. ಇದರಿಂದ ಚೀನಾಗೆ ಹೊಡೆತ ಕೂಡ ಬೀಳ್ಬೋದು. ಇನ್ನು ಭಾರತದ ಮೇಲೂ ಇದರ ಪರಿಣಾಮ ಬೀರಬಹುದು.